ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಅಡುಗೆ ಮನೆ ಯೂಟ್ಯೂಬ್ ಚಾನಲ್. ನಾನಿವತ್ತು ಅವರೆಕಾಳು ಸಾಂಬಾರು ಮಾಡೋದು ಯಾವ ರೀತಿ ತಿಳಿಸ್ಕೊಡ್ತಾ ಇದ್ದೀನಿ. ರಾತ್ರಿ ದಿನ ನೆನೆಹಾಕಿಟ್ಟಿದ್ದೆ, ಇವಾಗ ಬೆಳಿಗ್ಗೆ ಸ್ವಲ್ಪ ಬೇಗ ಇದ್ದಿದ್ದೀನಿ, ಇಸ್ಕಿ ಇಟ್ಕೊಂಡಿದ್ದೀನಿ ಈ ರೀತಿಗೆ ಅವರೆಕಾಳನ್ನ. ಇದಕ್ಕೆ ನಾನು ಒಂದು ಬದನೆಕಾಯಿ, ಎಳೆ ಬದನೆಕಾಯಿನ ತೊಗೊಂಡಿದ್ದೀನಿ. ಎಳೆ ಬದನೆಕಾಯಿ ಯಾವ ರೀತಿ ಗೊತ್ತಾಗುತ್ತೆ ಅಂದರೆ, ಇಲ್ಲಿ ಇದಿರುತ್ತಲ್ಲ ಬೀಜ, ಅದು ಬಲ್ತಿರಬಾರ್ದು. ಈ ರೀತಿಯಾಗಿ ಇದ್ದರೆ ಇದು ಎಳೆ ಬದನೆಕಾಯಿ ಅಂತೇಳಿ. ಹಾಗೆ ಒಂದು ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಬಂದು ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಕಾಯಿ ತುರಿ, ಟೊಮೊಟೊ. ಹಾಗೆ ನಾನು ಇದಕ್ಕೀಗ ಇದನ್ನು ನಾನು ರುಬ್ಕೊತಾ ಇದ್ದೀನಿ. ನಾನೊಂದು ಹಟ್ಕಲ್ ತೊಗೊಂಡಿದ್ನಲ್ಲ, ಅದರಲ್ಲಿ ನಾನು ರುಬ್ಕೊತಾ ಇದ್ದೀನಿ. ಇದಕ್ಕೆ ಕಾಯಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಹಾಗೆ ಇದು ಧನಿಯಾ ಪುಡಿ, ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಅಲ್ಲಿಗೆ ಹೋಗು. ಇದಕ್ಕೆ ಖಾರದ ಪುಡಿನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ನೀವು ಹಾಕ್ಕೋಬೋದು. ನಾನೊಂದು ಸ್ಪೂನ್ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಜಾಸ್ತಿ ಖಾರ ಇರೋದ್ರಿಂದ ನೋಡ್ಕೊಂಡು ಹಾಕೊಳ್ರಿ ರೀತಿಯಾಗಿ. ಹಾಗೆ ಇದಕ್ಕೆ ಚಕ್ಕೆ ಲವಂಗನ ಹಾಕ್ಕೊತೀನಿ. ಹಾಗೆ ನಾನು ಇದಕ್ಕೆ ಚಕ್ಕೆ ಲವಂಗನ ಹಾಕ್ಕೊತಾ ಇದ್ದೀನಿ. ಈ ಚಕ್ಕೆ ಬಂದು ನಾನು ಎಷ್ಟು ನೀವು ಸಾಂಬಾರು ಮಾಡ್ತೀರಾ ಆ ಕ್ವಾಂಟಿಟಿ ಮೇಲೆ ನೀವು ತೊಗೋಬೇಕಾಗುತ್ತೆ. ಹಾಗೆ ಇಲ್ಲಿ ರುಬ್ಕೊಳ್ಳೋಕ್ಕೆ ಏನಂತ ಹೇಳಿದ್ರೆ, ನೀವು ನಿಮಗೆ ಜಾಸ್ತಿ ಮಸಾಲೆ ಬೇಕು ಅನ್ನೋ ಹಾಗಿದ್ರೆ ಸ್ವಲ್ಪ ಈರುಳ್ಳಿ ಮತ್ತು ಟೊಮೊಟೊನ ರುಬ್ಕೋಬೇಕಾಗುತ್ತೆ. ಹಾಗೆ ನಾನು ಒಗ್ಗರಣೆಗೂ ಹಾಕೋದಕ್ಕೂ ಸಹ ಅರ್ಧ ಎತ್ತಿಟ್ಕೊಂಡಿದ್ದೀನಿ. ಇದು ಚಕ್ಕೆನ ಸ್ವಲ್ಪ ಕಡಿಮೆ ಹಾಕ್ಕೊತೀನಿ. ಹಾಗೆ ಸಾರು ಕಡಿಮೆ ಮಾಡ್ತಿರೋದ್ರಿಂದ ನಾನು ಚಕ್ಕೆ ಲವಂಗನ ಕೂಡ ನಾನು ಕಡಿಮೆ ಹಾಕ್ಕೊತೀನಿ. ಚಿಕ್ಕವೆರಡು ಲವಂಗ ತಗೊಂಡಿದ್ದೀನಿ. ಇದನ್ನು ಈಗ ಗ್ರೈಂಡ್ ಮಾಡ್ಕೋಬೇಕು. ಹಾಗೆ ನಾನು ಇದನ್ನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಈ ರೀತಿಯಾಗಿ. ನಾನು ಈರುಳ್ಳಿ ಮತ್ತು ಟೊಮೊಟೊನ ಕಡಿಮೆನೇ ಹಾಕ್ಕೊಂಡಿರೋದು, ಯಾಕೆಂದರೆ ನನಗೆ ಸ್ವಲ್ಪ ನೀರು ಥರ ಇರಬೇಕು ಸಾಂಬಾರು. ಗಟ್ಟಿ ಇದ್ದರೆ ನಾನು ಮುದ್ದೆ ಸಾಂಬಾರಿಗೆ ಮಾಡ್ತಾ ಇರೋದು, ತೆಳ್ಳಗಿರಬೇಕು. ನೀವೇನಾದ್ರು ಚಪಾತಿ ಇಲ್ಲ ಪೂರಿ ಈ ರೀತಿ ಏನಾದ್ರು ಮಾಡ್ಕೊತೀನಿ ಅನ್ನೋದ್ರೆ ಸ್ವಲ್ಪ ಮಸಾಲೆನ ಜಾಸ್ತಿ ಹಾಕ್ಕೊಳ್ಳಿ. ಅಂದರೆ ನೀವು ಟೊಮೊಟೊ ಮತ್ತು ಈರುಳ್ಳಿ ಸ್ವಲ್ಪ ಕಾಯಿ ತುರಿ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕಾಗುತ್ತೆ. ಆವಾಗ ನೀವು ಕಾಳು ಕಡಿಮೆ ಇದ್ರೂ ನಿಮಗೆ ಸಾಂಬಾರು ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಈ ರೀತಿ ಮಾಡ್ಕೋಬೋದು. ಹಾಗೆ ನಾನು ಇದಕ್ಕೆ ಬೆಳ್ಳುಳ್ಳಿ ಕೂಡ ಹಾಕ್ಕೊಟ್ಟಿದ್ದೀನಿ. ಇಂಗ್ರೀಡಿಯೆಂಟ್ಸ್ ಏನು ಅಂತ ಹೇಳುವಾಗ ನಾನು ಅದನ್ನು ಹೇಳಲಿಲ್ಲ. ಈ ರೀತಿ ಹರ್ಕೊತ ಹೋದರೆ 5 ನಿಮಿಷಕ್ಕೆ ನಿಮಗೆ ಏನು ಮಿಕ್ಸಿನಲ್ಲಿ ಆಗುತ್ತೆ ಅದೇ ರೀತಿಯಾಗಿ ಅದಕ್ಕಿಂತ ಒಂದು 5 ನಿಮಿಷ ಬೇಗ ತೊಗೊಳುತ್ತೆ ಅಷ್ಟೇ. ನಾನು ಎತ್ಕೋಬೇಕಾದ್ರೆ ಸಾಂಬಾರು ಮಾಡ್ತೀವಲ್ಲ ಅದರಿಂದಲೇ ನಾನು ತೊಳ್ಕೊಂಡು ಎತ್ಕೊತೀನಿ. ಲಾಸ್ಟ್ನಲ್ಲಿ ಮಾತ್ರ ನಾನು ಎತ್ಕೊಳ್ಳೋಕೆ ಹೋಗಲ್ಲ. ಈ ರೀತಿ ಏನಿರುತ್ತೆ, ನೀವು ನಿಮಗೆ ಏನಾದರೂ ಬೇರೆ ಏನಾದ್ರು ಚಿಪ್ಪು, ಕೆಲವರು ಚಿಪ್ಪು ಅದರಲ್ಲೆಲ್ಲ ಎತ್ತುತ್ತಾರೆ. ನಾನು ಈ ರೀತಿ ಚೌಟಲ್ಲೇ ಎತ್ತುತ್ತೀನಿ, ನೀಟಾಗಿ ಬರುತ್ತೆ. ಹಾಗೆ ನಾನೊಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ನಾನು ಎಣ್ಣೆ ಅಷ್ಟು ಯೂಸ್ ಮಾಡಲ್ಲ, ನಾನು ಸಾಸಿವೆ ಎಲ್ಲ ಏನೂ ಹಾಕೋದಿಲ್ಲ ಇದಕ್ಕೆ. ಕೆಲವರು ಹಾಕ್ತಾರೆ, ನಿಮ್ಗೆ ಇಷ್ಟ ಆದರೆ ನೀವು ಹಾಕ್ಕೋಬೋದು. ಈ ಸ್ವಲ್ಪ ಎಣ್ಣೆ ಕಾದಿದ ಮೇಲೆ ನಾನು ಇದಕ್ಕೆ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊ ಹಣ್ಣನ್ನು ಹಾಕ್ಕೊತೀನಿ. ಹಾಗೆ ನೀವು ಈ ಸಾಂಬಾರಿಗೆ ಶುಂಠಿ ಮತ್ತು ಪುದೀನ ಸೊಪ್ಪನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ನಾನು ಹಾಕಿದ್ದೀನಿ ಪುದೀನ ಸೊಪ್ಪು ಮತ್ತು ಶುಂಠಿನ ರುಬ್ಬೇಕಾದ್ರೆ ಹಾಕ್ಕೊಂಡಿದ್ದೀನಿ. ಅಂದರೆ ಪುದೀನ ಸ್ವಲ್ಪ ಶುಂಠಿ ಸ್ವಲ್ಪ ಕಡಿಮೆ ಹಾಕೋಬೇಕು, ಇಲ್ಲಾಂದರೆ ಅದೇ ಜಾಸ್ತಿ ಫ್ಲೇವರ್ ಆಗುತ್ತೆ. ಒಂದು 6-7 ಎಲೆ ಹಾಕೋಬೇಕಷ್ಟೆ. ಈ ರೀತಿ ಸ್ವಲ್ಪ ಫ್ರೈ ಆದರೆ ಸಾಕು, ಅರ್ಧ ಆದರೆ ಸಾಕು. ಇದಕ್ಕೆ ಟೊಮೊಟೊನ ಹಾಕ್ಕೊಂಡೆ. ಸ್ವಲ್ಪ ಟೊಮೊಟೊನ ಫ್ರೈ ಆದಮೇಲೆ ಇದಕ್ಕೆ ಮಸಾಲೆ ಹಾಕ್ಕೊತೀನಿ. ಹಾಗೆ ನೀವು ಹಿಂಗೇನಾದ್ರೂ ಟೊಮೊಟೊನ ಸ್ವಲ್ಪ ಹಿಂಗೆ ಇಸ್ಕಿದ್ರೆ ನಿಮಗೆ ಸ್ಮ್ಯಾಶ್ ಆಗಬೇಕು. ಇಷ್ಟಿದ್ರೆ ಸಾಕು. ಇದಕ್ಕೀಗ ಮಸಾಲೆನ ಹಾಕ್ಕೊತಾ ಇದ್ದೀನಿ. ಏನು ಅರ್ದಿಟ್ಕೊಂಡಿದ್ನಲ್ಲ ಅದು ಜಾಸ್ತಿ ನುಣ್ಣಗೆ ಮಾಡ್ಕೋಬೇಕು ಅಂತ ಏನಿಲ್ಲ. ಇದನ್ನು ಹಾಕ್ಕೊಂಡು ಸ್ವಲ್ಪ ಕುದಿ ಬರಬೇಕು. ಈ ರೀತಿ ಮಾಡ್ಕೊಳ್ಳಿ, ಸ್ವಲ್ಪ ಹೈ ಫ್ಲೇಮಲ್ಲೇ ಇಟ್ಕೊಂಡು. ಇದಕ್ಕೆ ಆಲೂಗೆಡ್ಡೆ ಮತ್ತು ಬದನೆಕಾಯಿನ ಹಾಕ್ತಾ ಇದ್ದೇನೆ. ಇದು ಸ್ಟಾರ್ಟಿಂಗೇ ಹಾಕಬೇಕು. ಸ್ವಲ್ಪ ಮಸಾಲೆ ಹಾಕಿದ ಮೇಲೆ ಸ್ವಲ್ಪ ಬೇಯಬೇಕಲ್ಲ, ಅದರಿಂದನ. ಕಾಳಾದರೆ ಬೇಗ ಬೇಯುತ್ತೆ, ಲಾಸ್ಟಲ್ಲಿ ಹಾಕ್ಕೋಬೋದು ಒಂದು ಕುದಿ ಬಂದಮೇಲೆ. ಇದೇನಿತ್ತು ಸಾಂಬಾರು ಒಂದು ಕುದಿ ಬಂದಮೇಲೆ ನಾನು ಇದಕ್ಕೀಗ ಇಸ್ಕಿಕೊಂಡಿರೋಂಥ ಅವರೆಕಾಳನ್ನ ಹಾಕ್ತಾ ಇದ್ದೇನೆ ತೊಳೆದು. ಹಾಗೆ ಇದಕ್ಕೆ ಎಷ್ಟು ಉಪ್ಪು ಬೇಕಷ್ಟು ಹಾಕೋಬೇಕಾಗುತ್ತೆ, ರುಚಿಗೆ ತಕ್ಕಷ್ಟು ಉಪ್ಪು.
ಹಾಗೆ ಇನ್ನೊಂದು ಕಡೆ ಸಾಂಬಾರು ಕೂಡ ಆಗಿದೆ ನೋಡಿ. ಬೆಂಡೆ ಇದು ಎಲ್ಲ ಬೆಂದಿದೆ. ಸಾಂಬಾರು ಕೂಡ ಎಲ್ಲ ಚೆನ್ನಾಗಿ ಆಗಿದೆ. ಸರ್ವ್ ಮಾಡ್ಬೋದು ಈಗ ನೋಡಿ. ಈ ರೀತಿಯಾಗಿ ನೀವು ಮುದ್ದೆ ಮತ್ತು ಇದ್ರ ಜೊತೆಗೆ ಅನ್ನನ ನೀವು ಸರ್ವ್ ಮಾಡ್ಬೋದು. ಚಪಾತಿನೂ ನೀವು ಸರ್ವ್ ಮಾಡ್ಕೋಬೋದು.